ಹರಿಜನ ಕೊಲೆಯ ಹಿಂದೆ ಯಾರ ಕೈವಾಡವಿದೆ? ರವಿ ಅಗರಖೇಡ್ ಸಹೋದರ ಪಿಂಟು ಕೈವಾಡ ಇದೆಯಾ? ಪಿಂಟುನೇ ಗ್ಯಾಂಗ್ ಕಟ್ಕೊಂಡು ಬಂದು ಅಲ್ಲಿ ಕೊಲೆ ಮಾಡಿದ್ನಾ ಅನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ ಬಾಗಪ್ಪ ಹರಿಜನ ಕೊಲೆ ಆಗಿದ್ದು ನಿನ್ನೆ. ಈಗಾಗಲೇ ಪೊಲೀಸರು ಹೇಳುವ ಪ್ರಕಾರ 9:30ಯ ವೇಳೆಗೆ ಈ ಒಂದು ಘಟನೆ ನಡೆದಿದೆ. ಹಾಗಾದ್ರೆ ಇದರ ಹಿಂದೆ ಇರೋದು ಯಾರು? ಯಾರ ಕೈವಾಡ ಇದೆ? ಪಿಂಟುನೇ ಗ್ಯಾಂಗ್ ಕಟ್ಕೊಂಡು ಕೊಲೆ ಮಾಡಿದ್ನ? ರವಿ ಅಗರ್ಖೇಡ್ ಸಹೋದರ ಈ ಪಿಂಟು ಈ ಕೃತ್ಯವನ್ನ ಎಸಗದ್ನ? ಅಣ್ಣ ರವಿ ಫೋಟೋ ಜೊತೆಗೆ ಸ್ಟೇಟಸ್ ಹಾಕಿದಾನೆ ಪಿಂಟು. ನಿಮ್ಮ ಆತ್ಮಕ್ಕೆ ಈಗ ಶಾಂತಿ ಅನ್ನುವಂತಹ ಸ್ಟೇಟಸ್ ಅನ್ನ ಪಿಂಟು ಹಾಕಿರೋದು. ಪೊಲೀಸರಿಗೆ ಪಿಂಟುನೇ ಕೊಲೆ ಮಾಡಿರೋದ್ರ ಬಗ್ಗೆ ಒಂದಷ್ಟು ಶಂಕೆ ಕೂಡ ಇದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದು ಪಿಂಟು ಈಗಲ್ಲಿ ಬಾಗಪ್ಪ ಕೊಲೆ ಆರೋಪಿಯ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಯಾಕಂದ್ರೆ ಆತನೇ ಈಗ ಒಂದು ಸ್ಟೇಟಸ್ ಅನ್ನ ಹಾಕೊಂಡಿದ್ದಾನೆ. ಆ ಸ್ಟೇಟಸ್ ಮೇಲೆನೆ ಈಗ ಅನುಮಾನ ಉಂಟಾಗಿದೆ. ವಿಜಯಪುರದಲ್ಲಿ ಬಾಗಪ್ಪ ಹರಿಜನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರವಿ ಅಗರ್ಖೇಡ್ ಸಹೋದರನ ಮೇಲೆ ದೂರನ್ನು ನೀಡಲಾಗಿದೆ. ರವಿ ಅಗರ್ಖೇಡ್ ಸಹೋದರ ಪಿಂಟ್ಯ ವಿರುದ್ಧ ಕಂಪ್ಲೇಂಟ್ ಅನ್ನ ಈಗ ದಾಖಲಿಸಲಾಗಿದೆ. ಈ ಹಿಂದೆ ಕೊಲೆಯಾಗಿರೋ ರವಿ ಅಗರ್ಖೇಡ್ ಅವನು ಯಾಕಂತ ಹೇಳಿದ್ರೆ ಆ ಒಂದು ವಿಚಾರವನ್ನ ನಾವು ಹಿಂದೆ ಹೇಳಿದ್ವಲ್ಲ, ಪಿಂಟು ಆತ ಈಗ ಸ್ಟೇಟಸ್ ಅನ್ನು ಕೂಡ ಹಾಕೊಂಡಿದ್ದಾನಲ್ಲ, ಅದರ ಹಿಂದೆ ಈಗ ಪಿಂಟು ಕೈವಾಡ ಇದೆಯಾ ಅನ್ನುವಂತ ಹಿನ್ನೆಲೆಯಲ್ಲಿ ಅನುಮಾನ ಇದೆ. ರವಿ ಅಗರ್ಖೇಡ್ ಸಹೋದರ ಪಿಂಟು ವಿರುದ್ಧ ಈಗ ಬಾಗಪ್ಪ ಮಗಳು ಗಂಗೂಬಾಯಿ ದೂರನ್ನ ಕೊಟ್ಟಿದ್ದಾಳೆ. ಪಿಂಟ್ಯಾನೇ ಕೊಲೆ ಮಾಡಿರುವಂತಹ ಶಂಕೆ ಇದೆ ಅನ್ನುವಂತಹ ದೂರನ್ನ ಆಕೆ ನೀಡಿದ್ದು ಪಿಂಟ್ಯ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಗಾಂಧಿ ಚೌಕ ಪೊಲೀಸರು. ಪಿಂಟುನೇ ಇಲ್ಲಿ ಕೊಲೆ ಮಾಡಿರೋದ್ರ ಬಗ್ಗೆ ಅನುಮಾನ ಪೊಲೀಸರಿಗೂ ಕೂಡ ಇದೆ. ಜೊತೆಗೆ ಈಗಾಗಲೇ ಬಾಗಪ್ಪ ಹರಿಜನ ಮಗಳು ಗಂಗಾಬಾಯಿಗೂ ಕೂಡ ಈ ಅನುಮಾನ ಇರುವ ಹಿನ್ನೆಲೆಯಲ್ಲಿ ಆಕೆ ದೂರನ್ನ ಕೊಟ್ಟಿದ್ದಾಳೆ, ಅನುಮಾನವನ್ನ ವ್ಯಕ್ತಪಡಿಸಿದ್ದಾಳೆ. ಬಾಗಪ್ಪ ಹರಿಜನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಶವಾಗಾರದ ಎದುರು ಕುಟುಂಬಸ್ಥರು ಆಕ್ರಂದನವನ್ನ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಮ್ಮ ತಂದೆ ಕೊಂದವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಪಿಂಟು ಹಾಗೂ ಆತನ ಸಹಚರರು ಕೊಂದಿದ್ದಾರೆ, ಅರೆಸ್ಟ್ ಮಾಡಬೇಕು ಅಂತ ಬಾಗಪ್ಪ ಹರಿಜನ ಮಗಳು ಆಗ್ರಹಿಸ್ತಿದ್ದಾಳೆ. ಕ್ಯಾಡ ಮೇಲಿನ ಕೇರಿ ಅವ್ರದ್ದು ತಮ್ಮ ಕಳಿಸ್ಯಾನ ಇದು ಸ್ಟೇಟಸ್. ಅವನ್ ಸ್ಟೇಟಸ್ ಮ್ಯಾಗ ನಾನು ಅನುಮಾನ ಅವನ ಮ್ಯಾಗ ಡೌಟ್ ಐತ್ರಿ. ಅವ್ರ ಅಣ್ಣ ಸತ್ತು 8 ತಿಂಗಳಾಯ್ತು. 8 ತಿಂಗಳಾದ ನಂತರ ಸ್ಟೇಟಸ್ ಇಟ್ಟಾನ ಅವ್ರ ಅಣ್ಣನ ಫೋಟೋ. ಅವ್ರ ಅಣ್ಣಗ ಆತ್ಮಕ್ ಶಾಂತಿ ಸಿಕ್ತಂದು ಈ ದಿನ ಇಲ್ಲಾರ ಕಾರಣ ಇವತ್ತು ಯಾಕ ಹೇಳಿದನು ಅವಾಗೇ ಬಿಡ್ಬೇಕು. ನಮ್ಮಪ್ಪ ಸಹಾಯ ಕಾರಣಕ್ಕ ಅವ ಇಟ್ಟ ಸ್ಟೇಟಸ್ಕ ಅವ್ ಹೇಳ್ಯಾನತ್ತಂದ್ರ ನನಗ ಅವನ ಮ್ಯಾಗ ಡೌಟ. ಅವನಿಗೆ ಹಿಡೀರಿ, ಅವ್ನಿಗೆ ಹಿಡದೊಳಗ ಅವನಿಂದ ಯಾರ್ಯಾರು ಅದಾರ ಅವ್ರಿಗೆ ಹುಡುಕ್ರಿ. ಅವರಿಂದ ಏನಾಗೈತೆ ಅನ್ನೋದು ಗೊತ್ತಿಲ್ಲ. ಅವ್ರ ಅಣ್ಣ ಒಬ್ಬ ವಕೀಲಿದ್ದ, ಅವ ಆಕ್ಸಿಡೆಂಟ್ ಆಗಿ ತೀರ್ಕೋನ. ಅವನಿಗೆ ಏನಾಗಿ ಸಮಸ್ಯೆ ಗೊತ್ತೇ ಇಲ್ಲ. ಅವ ಏನು ಇವರಿಂದ ಆಗೈತೆ ಹೆಂಗಾಗೈತೆ ಅಂತ ಗೊತ್ತಿಲ್ಲ. ಆದ್ರೆ ಅವ ಹೇಳಿದ ಪ್ರಕಾರ ನಮ್ಮ ಅಪ್ಪಗ ಇದು ಆಗೈತೆ ಅಂತೇಳಿ ಅವ ಹೇಳ್ಯಾನತ್ತಂದ್ರ ಅವ ಸ್ಟೇಟಸ್ ಇಟ್ಟಿದ್ದಕ್ಕ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗುರುರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಈಗಾಗಲೇ ರವಿ ಅಗರ್ಖೇಡ್ ಸಹೋದರ ಪಿಂಟು ಹಾಕಿರುವಂತಹ ಸ್ಟೇಟಸ್ ಈಗ ಆತನ ಮೇಲೆನೆ ಅನುಮಾನ ಬರುವ ಹಾಗೆ ಮಾಡಿದೆ. ಆತ ಕೊಟ್ಟಿರುವಂತಹ ಒಂದು ಸ್ಟೇಟಸ್ ಮೇಲೆ ಪೊಲೀಸರು ಯಾವ ರೀತಿಯಾಗಿ ಈಗ ತನಿಖೆ ಮಾಡ್ತಾ ಇದ್ದಾರೆ, ಮಗಳು ಏನೆಲ್ಲ ದೂರನ್ನ ನೀಡಿದಾಳೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ನವಿತಾ, ಏನಂತಂದ್ರೆ ನಿನ್ನೆ ರಾತ್ರಿ ಕೊಲೆ ಆಗಿರುವಂತಹ ಬಾಗಪ್ಪ ಹರಿಜನ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರ ಪುತ್ರಿ ಈಗ ವಿಜಯಪುರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ರವಿ ಅಗರ್ಖೇಡ್ ಅನ್ನೋ ವಕೀಲನ ಈ ಹಿಂದೆ ಕೊಲೆ ಆಗಿತ್ತು, ಆತನ ಸಹೋದರನೇ ಈತನ ಈ ಕೊಲೆ ಮಾಡಿದಾನೆ ಅಂತ ಹೇಳಿ ಅವರು ದೂರನ್ನು ನೀಡಿದ್ದಾರೆ. ಪಿಂಟು ಮತ್ತೆ ಆತನ ಸಹಚರರು ನಿನ್ನೆ ರಾತ್ರಿ ಬಾಗಪ್ಪನನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಅವರು ದೂರನ್ನು ನೀಡಿದ್ದಾರೆ. ಅದರ ಆಧಾರದ ಮೇಲೆ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಅದರ ವಿಚಾರ ಇನ್ನೊಂದು ವಿಚಾರವಾಗಿ ಏನು ಪಿಂಟು ಇದ್ದಾನೆ, ಆತ ಸಹಿತ ನಿನ್ನೆ ಒಂದು ಸ್ಟೇಟಸ್ ಹಾಕಿದ್ದ, ಸತ್ತಿರೋ ರವಿ ಮತ್ತೆ ತನ್ನ ಎರಡನ್ನ ಫೋಟೋಸ್ ಹಾಕು ಅಣ್ಣನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತೇಳಿ ಹಾಕಿದ್ದ. ಸೊ ಹಾಗಾಗಿ ಆ ವಿಚಾರ ಈಗ ಕೊಲೆಗೆ ಕಾರಣನ ಅಂತ ಹೇಳಿ ಒಂದು ಪೂರಕವಾಗಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಸದ್ಯ ಏನಂದ್ರೆ BLD ಆಸ್ಪತ್ರೆಯಲ್ಲಿ ಶವಗಾರ ಇತ್ತು. ಈಗ ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಮೃತದೇಹದಲ್ಲಿ ಎಷ್ಟು ಗುಂಡುಗಳು ತಗುಲಿವೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಸೋದಕ್ಕೋಸ್ಕರ ಬಾಡಿಯನ್ನ ಇದುವರೆಗೂ ಸ್ಕ್ಯಾನ್ ಮಾಡೋಕೆ ಕಳಿಸಲಾಗಿತ್ತು. ಅದಕ್ಕೆ ಕಾರಣಕ್ಕೆ ಬಹಳಷ್ಟು ವಿಳಂಬವಾಗಿತ್ತು ಪೋಸ್ಟ್ ಮಾರ್ಟಮ್ ಮಾಡೋದು. ಈಗ ಪೋಸ್ಟ್ ಮಾರ್ಟಮ್ ಕಾರ್ಯ ನಡೀತಾ ಇರುತ್ತದೆ. ಕೆಲವೇ ಕ್ಷಣಗಳಲ್ಲಿ ಬಾಡಿಯನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡ್ತಾರೆ. ಅಲ್ಲಿಂದ ಸಿಂದಗಿ ಆಲ್ಮೇಲೆ ತಾಲೂಕಿನಲ್ಲಿರುವಂತಹ ಅವರ ಸ್ವಂತ ಗ್ರಾಮಕ್ಕೆ ಮೃತದೇಹ ತೆಗೆದುಕೊಂಡು ಹೋಗಿ ಸಂಜೆ ಅಂತ್ಯ ಸಂಸ್ಕಾರ ನಡೆಸಲಾಗುತ್ತಿದ್ದು, ಈಗ ಪೊಲೀಸರು ಸಹಿತ ವಿಶೇಷ ತಂಡಗಳನ್ನು ರಚನೆ ಮಾಡಿ ಏನೂರು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಅನ್ವಯ ಆರೋಪಿಗಳನ್ನ ಬಂಧನಕ್ಕೆ ಬಲೆಯನ್ನ ಬೀಸಿರುವಂತದ್ದು. ನಮಿತಾ, ಓಕೆ, ಥ್ಯಾಂಕ್ ಯು ಗುರುರಾಜ್.